ಪಾರ್ಟಿ ದೇಶ ಮಾತ್ರ ದೊಡ್ಡದು. ನಾವ್ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ನಾನು ಯಾವಾಗಲೂ ಪಕ್ಷದ ಆದೇಶವನ್ನು ಸ್ವೀಕಾರ ಮಾಡಿದ್ದೀವಿ. ಹಿಂದೆ ಹಲವು ಸಂದರ್ಭಗಳಲ್ಲೂ ಕೂಡ ಪಾರ್ಟಿಯ ಜೊತೆಗೆ ನಿಂತಿದ್ದೀವಿ. ಆದರೆ ಈ ಬೆಳವಣಿಗೆ ದುರದೃಷ್ಟಕರ. ಯತ್ನಾಳು ನಮ್ಮ 4 ದಶಕಗಳ ಒಬ್ಬ ಒಡನಾಡಿ. ಎಲ್ಲೂ ಕೂಡ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಇದ್ದೇ ಇರ್ತವೆ. ನಾನು ಅದರ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ಏಕ್ ಹೈತು ಸೇಫ್ ಹೈ ಅನ್ನೋದು ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂ ಸಮಾಜಕ್ಕೂ ಅನ್ವಯ ಆಗುತ್ತೆ, ದೇಶದ ಪ್ರಶ್ನೆ ಬಂದಾಗ ದೇಶಕ್ಕೂ ಅನ್ವಯ ಆಗುತ್ತೆ. ಈ ಬೆಳವಣಿಗೆ ನಾವು ದುರದೃಷ್ಟಕರವಾದ ಬೆಳವಣಿಗೆ. ನಾನು ಇದನ್ನು ವಿಶ್ಲೇಷಣೆ ಮಾಡೋಕ್ಕೆ ಬಯಸೋದಿಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಗ್ರಹಿಸಿ ಮಾತಾಡ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರಧಾರೆಯ ಕಾರಣಕ್ಕೋಸ್ಕರನೇ ಹುಟ್ಟಿರುವ ಮತ್ತು ಬೆಳೆದಿರುವ ರಾಜಕೀಯ ಪಕ್ಷ, ಅನುಮಾನ ಬೇಡ. ಬಿ ಜೆ ಪಿ ಇಲ್ಲದೇ ಇದ್ದರೆ ಆರ್ಟಿಕಲ್ 370 ರದ್ದಾಗ್ತಿತ್ತಾ? ಬಿ ಜೆ ಪಿ ಇಲ್ಲದೇ ಇದ್ದರೆ ರಾಮ ಮಂದಿರ ನಿರ್ಮಾಣ ಸುಲಭ ಆಗ್ತಿತ್ತಾ? ಬಿ ಜೆ ಪಿ ಇಲ್ಲದೇ ಇದ್ದರೆ ದತ್ತಪೀಠದ ಹೋರಾಟ ಇಷ್ಟು ವ್ಯಾಪಕಗೊಳ್ತಾ ಇತ್ತಾ? ಅರ್ಚಕರ ನೇಮಕ ಆಗ್ತಾ ಇತ್ತಾ? ಹಾಗಾಗಿ ಹಿಂದುತ್ವ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಯತ್ನಾಳ್ರು ಹೀ ಈಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗ್ ಹಿಂದೂ ಲೀಡರ್, ನೋ ಡೌಟ್ ಅಬೌಟ್ ದಟ್. ನಾನು ಅದನ್ನು ಒಪ್ಕೊಳ್ತಾನೆ. ಪಾರ್ಟಿ ಹಲವಾರು ಕಾರಣಕ್ಕೆ ಒಂದು ಅನಿವಾರ್ಯ ನಿರ್ಣಯಕ್ಕೆ ಬಂದಿರುತ್ತೆ. ಅದು ನಾನು ಸಾರ್ವಜನಿಕ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗುವ ವಾತಾವರಣ ನಿರ್ಮಾಣ ಆಗಿದ್ದರೆ ಸಂತೋಷ ಪಡೋದ್ರೊಳಗೆ ನಾನು ಒಬ್ಬ ಇರ್ತಿದ್ದೆ. ನೋಡಿ, ಈ ಸಂದರ್ಭದಲ್ಲಿ ನಾನೇನಾದ್ರು ಮಾತಾಡಿದ್ರೆ ಅದು ಅವರವರ ಭಾವಕ್ಕೆ ಗ್ರಹಿಸ್ತಾರೆ. ನಾವು ಕೆಲವು ಸತ್ಯವಾಗಿರೋ ಸಂಗತಿಯನ್ನು ಹೇಳಿದರೂ ಕೂಡ ಗ್ರಹಿಸುವವರ ಮನಸ್ಥಿತಿ ಅದು ಸತ್ಯವನ್ನೇ ಗ್ರಹಿಸ್ತಾರೆ ಅಂತಿಲ್ಲ. ಸಾಂದರ್ಭಿಕವಾಗಿ ತಮಗೆ ಬೇಕಾದ ಹಾಗೆ ಗ್ರಹಿಸ್ತಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಸಂಗತಿಯನ್ನು ಹೇಳಕ್ಕೆ ಹೋಗಲ್ಲ. ನಮ್ಮ ನಿಷ್ಠೆಯ ಪ್ರಶ್ನೆ ಬಂದಾಗ ಪಕ್ಷದ ನಿಷ್ಠೆಯನ್ನು ಹೊರತುಪಡಿಸಿ ನಾವು ಇನ್ಯಾವುದನ್ನು ದೊಡ್ಡದು ಅಂತ ಭಾವಿಸಿಲ್ಲ. ಅದಕ್ಕಿಂತ ದೊಡ್ಡದು ಅಂತ ಯಾವ್ದಾರು ಇದ್ದರೆ ಅದು ದೇಶ ಮಾತ್ರ. ಪಾರ್ಟಿ ದೇಶ ಮಾತ್ರ ದೊಡ್ಡದು. ನಾವ್ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ನಾನು ಯಾವಾಗಲೂ ಪಕ್ಷದ ಆದೇಶವನ್ನು ಸ್ವೀಕಾರ ಮಾಡಿದ್ದೀವಿ. ಹಿಂದೆ ಹಲವು ಸಂದರ್ಭಗಳಲ್ಲೂ ಕೂಡ ಪಾರ್ಟಿಯ ಜೊತೆಗೆ ನಿಂತಿದ್ದೀವಿ. ಆದರೆ ಈ ಬೆಳವಣಿಗೆ ದುರದೃಷ್ಟಕರ. ಯತ್ನಾಳು ನಮ್ಮ 4 ದಶಕಗಳ ಒಬ್ಬ ಒಡನಾಡಿ. ಎಲ್ಲೂ ಕೂಡ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಇದ್ದೇ ಇರ್ತವೆ. ನಾನು ಅದರ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ಏಕ್ ಹೈತು ಸೇಫ್ ಹೈ ಅನ್ನೋದು ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂ ಸಮಾಜಕ್ಕೂ ಅನ್ವಯ ಆಗುತ್ತೆ, ದೇಶದ ಪ್ರಶ್ನೆ ಬಂದಾಗ ದೇಶಕ್ಕೂ ಅನ್ವಯ ಆಗುತ್ತೆ. ಈ ಬೆಳವಣಿಗೆ ನಾವು ದುರದೃಷ್ಟಕರವಾದ ಬೆಳವಣಿಗೆ. ನಾನು ಇದನ್ನು ವಿಶ್ಲೇಷಣೆ ಮಾಡೋಕ್ಕೆ ಬಯಸೋದಿಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಗ್ರಹಿಸಿ ಮಾತಾಡ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರಧಾರೆಯ ಕಾರಣಕ್ಕೋಸ್ಕರನೇ ಹುಟ್ಟಿರುವ ಮತ್ತು ಬೆಳೆದಿರುವ ರಾಜಕೀಯ ಪಕ್ಷ, ಅನುಮಾನ ಬೇಡ. ಬಿ ಜೆ ಪಿ ಇಲ್ಲದೇ ಇದ್ದರೆ ಆರ್ಟಿಕಲ್ 370 ರದ್ದಾಗ್ತಿತ್ತಾ? ಬಿ ಜೆ ಪಿ ಇಲ್ಲದೇ ಇದ್ದರೆ ರಾಮ ಮಂದಿರ ನಿರ್ಮಾಣ ಸುಲಭ ಆಗ್ತಿತ್ತಾ? ಬಿ ಜೆ ಪಿ ಇಲ್ಲದೇ ಇದ್ದರೆ ದತ್ತಪೀಠದ ಹೋರಾಟ ಇಷ್ಟು ವ್ಯಾಪಕಗೊಳ್ತಾ ಇತ್ತಾ? ಅರ್ಚಕರ ನೇಮಕ ಆಗ್ತಾ ಇತ್ತಾ? ಹಾಗಾಗಿ ಹಿಂದುತ್ವ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಯತ್ನಾಳ್ರು ಹೀ ಈಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗ್ ಹಿಂದೂ ಲೀಡರ್, ನೋ ಡೌಟ್ ಅಬೌಟ್ ದಟ್. ನಾನು ಅದನ್ನು ಒಪ್ಕೊಳ್ತಾನೆ. ಪಾರ್ಟಿ ಹಲವಾರು ಕಾರಣಕ್ಕೆ ಒಂದು ಅನಿವಾರ್ಯ ನಿರ್ಣಯಕ್ಕೆ ಬಂದಿರುತ್ತೆ. ಅದು ನಾನು ಸಾರ್ವಜನಿಕ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗುವ ವಾತಾವರಣ ನಿರ್ಮಾಣ ಆಗಿದ್ದರೆ ಸಂತೋಷ ಪಡೋದ್ರೊಳಗೆ ನಾನು ಒಬ್ಬ ಇರ್ತಿದ್ದೆ. ನೋಡಿ, ಈ ಸಂದರ್ಭದಲ್ಲಿ ನಾನೇನಾದ್ರು ಮಾತಾಡಿದ್ರೆ ಅದು ಅವರವರ ಭಾವಕ್ಕೆ ಗ್ರಹಿಸ್ತಾರೆ. ನಾವು ಕೆಲವು ಸತ್ಯವಾಗಿರೋ ಸಂಗತಿಯನ್ನು ಹೇಳಿದರೂ ಕೂಡ ಗ್ರಹಿಸುವವರ ಮನಸ್ಥಿತಿ ಅದು ಸತ್ಯವನ್ನೇ ಗ್ರಹಿಸ್ತಾರೆ ಅಂತಿಲ್ಲ. ಸಾಂದರ್ಭಿಕವಾಗಿ ತಮಗೆ ಬೇಕಾದ ಹಾಗೆ ಗ್ರಹಿಸ್ತಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಸಂಗತಿಯನ್ನು ಹೇಳಕ್ಕೆ ಹೋಗಲ್ಲ. ನಮ್ಮ ನಿಷ್ಠೆಯ ಪ್ರಶ್ನೆ ಬಂದಾಗ ಪಕ್ಷದ ನಿಷ್ಠೆಯನ್ನು ಹೊರತುಪಡಿಸಿ ನಾವು ಇನ್ಯಾವುದನ್ನು ದೊಡ್ಡದು ಅಂತ ಭಾವಿಸಿಲ್ಲ. ಅದಕ್ಕಿಂತ ದೊಡ್ಡದು ಅಂತ ಯಾವ್ದಾರು ಇದ್ದರೆ ಅದು ದೇಶ ಮಾತ್ರ. ಪಾರ್ಟಿ ದೇಶ ಮಾತ್ರ ದೊಡ್ಡದು. ನಾವ್ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ನಾನು ಯಾವಾಗಲೂ ಪಕ್ಷದ ಆದೇಶವನ್ನು ಸ್ವೀಕಾರ ಮಾಡಿದ್ದೀವಿ. ಹಿಂದೆ ಹಲವು ಸಂದರ್ಭಗಳಲ್ಲೂ ಕೂಡ ಪಾರ್ಟಿಯ ಜೊತೆಗೆ ನಿಂತಿದ್ದೀವಿ.
ಆದರೆ ಈ ಬೆಳವಣಿಗೆ ದುರದೃಷ್ಟಕರ. ಯತ್ನಾಳು ನಮ್ಮ 4 ದಶಕಗಳ ಒಬ್ಬ ಒಡನಾಡಿ. ಎಲ್ಲೂ ಕೂಡ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಇದ್ದೇ ಇರ್ತವೆ. ನಾನು ಅದರ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ಏಕ್ ಹೈತು ಸೇಫ್ ಹೇ ಅನ್ನೋದು ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂ ಸಮಾಜಕ್ಕೂ ಅನ್ವಯ ಆಗುತ್ತೆ, ದೇಶದ ಪ್ರಶ್ನೆ ಬಂದಾಗ ದೇಶಕ್ಕೂ ಅನ್ವಯ ಆಗುತ್ತೆ. ಈ ಬೆಳವಣಿಗೆ ನಾವು ದುರದೃಷ್ಟಕರವಾದ ಬೆಳವಣಿಗೆ. ನಾನು ಇದನ್ನು ವಿಶ್ಲೇಷಣೆ ಮಾಡೋಕ್ಕೆ ಬಯಸೋದಿಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಗ್ರಹಿಸಿ ಮಾತಾಡ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರಧಾರೆಯ ಕಾರಣಕ್ಕೋಸ್ಕರನೇ ಹುಟ್ಟಿರುವ ಮತ್ತು ಬೆಳೆದಿರುವ ರಾಜಕೀಯ ಪಕ್ಷ, ಅನುಮಾನ ಬೇಡ. ಬಿ ಜೆ ಪಿ ಇಲ್ಲದೆ ಇದ್ದರೆ ಆರ್ಟಿಕಲ್ 370 ರದ್ದಾಗ್ತಿತ್ತ? ಬಿ ಜೆ ಪಿ ಇಲ್ಲದೆ ಇದ್ದರೆ ರಾಮ ಮಂದಿರ ನಿರ್ಮಾಣ ಸುಲಭ ಆಗ್ತಿತ್ತ? ಬಿ ಜೆ ಪಿ ಇಲ್ಲದೆ ಇದ್ದರೆ ದತ್ತಪೀಠದ ಹೋರಾಟ ಇಷ್ಟು ವ್ಯಾಪಕಗೊಳ್ತಾ ಇತ್ತ? ಅರ್ಚಕರ ನೇಮಕ ಆಗ್ತಾ ಇತ್ತ? ಹಾಗಾಗಿ ಹಿಂದುತ್ವ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಯತ್ನಾಳ್ರು ಹೀ ಈಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗ್ ಹಿಂದೂ ಲೀಡರ್, ನೋ ಡೌಟ್ ಅಬೌಟ್ ದಟ್. ನಾನು ಅದನ್ನು ಒಪ್ಕೊಳ್ತಾನೆ. ಪಾರ್ಟಿ ಹಲವಾರು ಕಾರಣಕ್ಕೆ ಒಂದು ಅನಿವಾರ್ಯ ನಿರ್ಣಯಕ್ಕೆ ಬಂದಿರುತ್ತೆ. ಅದು ನಾನು ಸಾರ್ವಜನಿಕ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗುವ ವಾತಾವರಣ ನಿರ್ಮಾಣ ಆಗಿದ್ದರೆ ಸಂತೋಷ ಪಡೋದ್ರೊಳಗೆ ನಾನೂ ಒಬ್ಬ ಇರ್ತಿದ್ದೆ. ನೋಡಿ, ಈ ಸಂದರ್ಭದಲ್ಲಿ ನಾನೇನಾದ್ರು ಮಾತಾಡಿದ್ರೆ ಅದು ಅವರವರ ಭಾವಕ್ಕೆ ಗ್ರಹಿಸ್ತಾರೆ. ನಾವು ಕೆಲವು ಸತ್ಯವಾಗಿರೋ ಸಂಗತಿಯನ್ನು ಹೇಳಿದರೂ ಕೂಡ ಗ್ರಹಿಸುವವರ ಮನಸ್ಥಿತಿ ಅದು ಸತ್ಯವನ್ನೇ ಗ್ರಹಿಸ್ತಾರೆ ಅಂತಿಲ್ಲ. ಸಾಂದರ್ಭಿಕವಾಗಿ ತಮಗೆ ಬೇಕಾದ ಹಾಗೆ ಗ್ರಹಿಸ್ತಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಸಂಗತಿಯನ್ನು ಹೇಳಕ್ಕೆ ಹೋಗಲ್ಲ. ನಮ್ಮ ನಿಷ್ಠೆಯ ಪ್ರಶ್ನೆ ಬಂದಾಗ ಪಕ್ಷದ ನಿಷ್ಠೆಯನ್ನು ಹೊರತುಪಡಿಸಿ ನಾವು ಇನ್ಯಾವುದನ್ನು ದೊಡ್ಡದು ಅಂತ ಭಾವಿಸಿಲ್ಲ. ಅದಕ್ಕಿಂತ ದೊಡ್ಡದು ಅಂತ ಯಾವ್ದಾರು ಇದ್ದರೆ ಅದು ದೇಶ ಮಾತ್ರ. ಪಾರ್ಟಿ ದೇಶ ಮಾತ್ರ ದೊಡ್ಡದು. ನಾವ್ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ನಾನು ಯಾವಾಗಲೂ ಪಕ್ಷದ ಆದೇಶವನ್ನು ಸ್ವೀಕಾರ ಮಾಡಿದ್ದೀವಿ. ಹಿಂದೆ ಹಲವು ಸಂದರ್ಭಗಳಲ್ಲೂ ಕೂಡ ಪಾರ್ಟಿಯ ಜೊತೆಗೆ ನಿಂತಿದ್ದೀವಿ. ಆದರೆ ಈ ಬೆಳವಣಿಗೆ ದುರದೃಷ್ಟಕರ. ಯತ್ನಾಳು ನಮ್ಮ 4 ದಶಕಗಳ ಒಬ್ಬ ಒಡನಾಡಿ. ಎಲ್ಲೂ ಕೂಡ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಇದ್ದೇ ಇರ್ತವೆ. ನಾನು ಅದರ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ಏಕ್ ಹೈತು ಸೇಫ್ ಹೇ ಅನ್ನೋದು ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂ ಸಮಾಜಕ್ಕೂ ಅನ್ವಯ ಆಗುತ್ತೆ, ದೇಶದ ಪ್ರಶ್ನೆ ಬಂದಾಗ ದೇಶಕ್ಕೂ ಅನ್ವಯ ಆಗುತ್ತೆ. ಈ ಬೆಳವಣಿಗೆ ನಾವು ದುರದೃಷ್ಟಕರವಾದ ಬೆಳವಣಿಗೆ. ನಾನು ಇದನ್ನು ವಿಶ್ಲೇಷಣೆ ಮಾಡೋಕ್ಕೆ ಬಯಸೋದಿಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಗ್ರಹಿಸಿ ಮಾತಾಡ್ತಕ್ಕಂಥದ್ದು ಸ್ವಾಭಾವಿಕ. ಆದರೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ವಿಚಾರಧಾರೆಯ ಕಾರಣಕ್ಕೋಸ್ಕರನೇ ಹುಟ್ಟಿರುವ ಮತ್ತು ಬೆಳೆದಿರುವ ರಾಜಕೀಯ ಪಕ್ಷ, ಅನುಮಾನ ಬೇಡ. ಬಿ ಜೆ ಪಿ ಇಲ್ಲದೆ ಇದ್ದರೆ ಆರ್ಟಿಕಲ್ 370 ರದ್ದಾಗ್ತಿತ್ತ? ಬಿ ಜೆ ಪಿ ಇಲ್ಲದೆ ಇದ್ದರೆ ರಾಮ ಮಂದಿರ ನಿರ್ಮಾಣ ಸುಲಭ ಆಗ್ತಿತ್ತ? ಬಿ ಜೆ ಪಿ ಇಲ್ಲದೆ ಇದ್ದರೆ ದತ್ತಪೀಠದ ಹೋರಾಟ ಇಷ್ಟು ವ್ಯಾಪಕಗೊಳ್ತಾ ಇತ್ತ? ಅರ್ಚಕರ ನೇಮಕ ಆಗ್ತಾ ಇತ್ತ? ಹಾಗಾಗಿ ಹಿಂದುತ್ವ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಯತ್ನಾಳ್ರು ಹೀ ಈಸ್ ಆಲ್ಸೋ ಒನ್ ಆಫ್ ದ ಸ್ಟ್ರಾಂಗ್ ಹಿಂದೂ ಲೀಡರ್, ನೋ ಡೌಟ್ ಅಬೌಟ್ ದಟ್. ನಾನು ಅದನ್ನು ಒಪ್ಕೊಳ್ತಾನೆ. ಪಾರ್ಟಿ ಹಲವಾರು ಕಾರಣಕ್ಕೆ ಒಂದು ಅನಿವಾರ್ಯ ನಿರ್ಣಯಕ್ಕೆ ಬಂದಿರುತ್ತೆ. ಅದು ನಾನು ಸಾರ್ವಜನಿಕ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗುವ ವಾತಾವರಣ ನಿರ್ಮಾಣ ಆಗಿದ್ದರೆ ಸಂತೋಷ ಪಡೋದ್ರೊಳಗೆ ನಾನೂ ಒಬ್ಬ ಇರ್ತಿದ್ದೆ. ನೋಡಿ, ಈ ಸಂದರ್ಭದಲ್ಲಿ ನಾನೇನಾದ್ರು ಮಾತಾಡಿದ್ರೆ ಅದು ಅವರವರ ಭಾವಕ್ಕೆ ಗ್ರಹಿಸ್ತಾರೆ. ನಾವು ಕೆಲವು ಸತ್ಯವಾಗಿರೋ ಸಂಗತಿಯನ್ನು ಹೇಳಿದರೂ ಕೂಡ ಗ್ರಹಿಸುವವರ ಮನಸ್ಥಿತಿ ಅದು ಸತ್ಯವನ್ನೇ ಗ್ರಹಿಸ್ತಾರೆ ಅಂತಿಲ್ಲ. ಸಾಂದರ್ಭಿಕವಾಗಿ ತಮಗೆ ಬೇಕಾದ ಹಾಗೆ ಗ್ರಹಿಸ್ತಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಸಂಗತಿಯನ್ನು ಹೇಳಕ್ಕೆ ಹೋಗಲ್ಲ. ನಮ್ಮ ನಿಷ್ಠೆಯ ಪ್ರಶ್ನೆ ಬಂದಾಗ ಪಕ್ಷದ ನಿಷ್ಠೆಯನ್ನು ಹೊರತುಪಡಿಸಿ ನಾವು ಇನ್ಯಾವುದನ್ನು ದೊಡ್ಡದು ಅಂತ ಭಾವಿಸಿಲ್ಲ. ಅದಕ್ಕಿಂತ ದೊಡ್ಡದು ಅಂತ ಯಾವ್ದಾರು ಇದ್ದರೆ ಅದು ದೇಶ ಮಾತ್ರ.